ಅಂಕಲ್ನೊಂದಿಗೆ 18 ವರ್ಷದ ಹುಡುಗಿ ಜೂಟಾಗಿದ್ದಾಳಂತೆ. 50 ವರ್ಷದ ಅಂಕಲ್ನ ಮದುವೆಯಾದ 18ರ ಯುವತಿ. ಧಾರವಾಡ ಜಿಲ್ಲೆಯಲ್ಲಿ ಇದೊಂದು ವಿಚಿತ್ರ ಪ್ರೇಮ್ ಕಹಾನಿ. 18ರ ಚುಳು ಚುಳು ಯೌವನದ ಯುವತಿ ಹಣ್ಣು ಮುದುಕನ ಜೊತೆ ಓಡೋದ್ಲಂತೆ. ಈ ಪ್ರೀತಿ ಅನ್ನೋದಿದೆಯಲ್ಲ, ಮನಸ್ಸುಗಳ ಪರಸ್ಪರ ಸಂಘರ್ಷಕ್ಕೆ ಬಲಿಯಾಗಿ ಯಾವಾಗ ಯಾವ ಘಳಿಗೆ ಯಾರ ಮೇಲೆ ಯಾವ ಕ್ಷಣದಲ್ಲಿ ಪ್ರೀತಿ ಆಗುತ್ತೋ ಗೊತ್ತಿಲ್ಲ. ಈಗಂತ ಪ್ರೀತಿಯನ್ನ ಬೆಂಬಲಿಸುವವರು ವ್ಯಾಖ್ಯಾನಿಸ್ತಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇಲ್ಲೊಂದು ಪ್ರಹಸನ ನಡೆದಿದೆ. ಇದೊಂದು ಘಟನೆ. 18ರ ಯುವತಿ ಆಕೆ ಅಂಕಲ್ನ ಜೊತೆ ಓಡೋಗಿರುವಂತಹದ್ದು. ಅಂಕಲ್ನೊಂದಿಗೆ 18 ವರ್ಷದ ಹುಡುಗಿ ಜೂಟಾಗಿದ್ದಾಳೆ. 50 ವರ್ಷದ ಅಂಕಲ್ನ ಮದುವೆಯಾದ 18ರ ಯುವತಿ. ಬಹುಶಃ ಆತನ ಮಗಳ ಪ್ರಾಯ ಅನ್ಸುತ್ತೆ. ಮದುವೆಯಾಗಿ 2 ಮಕ್ಕಳಿದ್ದರು. ಕರಿಷ್ಮಾ ಜೊತೆ ಲವ್ವಿ ಡವ್ವಿ ಶುರುವಾಗಿದೆ. ಮದುವೆಯಾಗಿ ಫೋಟೋ ಸ್ಟೇಟಸ್ ಹಾಕಿರುವಂತಹ ಪ್ರಕಾಶ ಮಗಳ ವಯಸ್ಸಿನವಳೊಂದಿಗೆ ಈತನ ಲವ್ವಿ ಡವ್ವಿ ಶುರುವಾಗಿದೆ. ಬಗ್ಗಿ ಭೂಮಿ ನೋಡಕ್ಕಾಗಲ್ಲ, ಹೊಟ್ಟೆ ಬಂದೈತೆ. ಆಕೆಯ ಮೇಲೆ ಲವ್ ಶುರುವಾಗಿದೆ. 2 ವರ್ಷದಿಂದ ಅಂಕಲ್ನ ಲವ್ ಮಾಡ್ತಿದ್ದಂತಹ ಕರಿಷ್ಮಾ ಮದುವೆಯಾಗಿ 2 ಮಕ್ಕಳಿದ್ದರು. ಕರಿಷ್ಮಾ ಜೊತೆ ಲವ್ವಿ ಡವ್ವಿ ಶುರುವಾಗಿದೆ. ಅದು ಏನನ್ನು ನೋಡಿದ್ಲೋ ಕರಿಷ್ಮಾ ಗೊತ್ತಿಲ್ಲ. ಲವ್ ಶುರುವಾಗಿದೆ. ಮದುವೆಯಾಗಿ ಫೋಟೋ ಸ್ಟೇಟಸ್ ಹಾಕಿರುವಂತಹ ಪ್ರಕಾಶ ಮಗಳ ವಯಸ್ಸಿನವಳೊಂದಿಗೆ ಮದುವೆಯಾದಂತಹ ಪ್ರಕಾಶ್ ಸೆಕ್ಯೂರಿಟಿ ಕೆಲಸ ಮಾಡ್ತಿರುವ 50 ವರ್ಷದ ಪ್ರಕಾಶ. ಇನ್ನು ತಲೆ ಮೇಲೆ ಕ್ಯಾಪ್ ಹಾಕಿದ್ದೇನಾದ್ರೂ ಇಷ್ಟ ಆಯಿತೋ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಕರಿಷ್ಮಾಳ ಜೊತೆ ಮದುವೆಯಾಗಿದ್ದಾನೆ. ಕರಿಷ್ಮಾ ಕೂಡ ನನಗೆ ಅಂಕಲ್ ಬೇಕು ಅಂತ ಹಠ ಹಿಡಿದಿದ್ದಾಳಂತೆ. ಪಾಲಕರು ನಮ್ಮ ಮಗಳಿಗೆ ತಲೆ ಕೆಡಿಸಿದ್ದಾನೆ ಎಂದು ಪ್ರಕಾಶ್ ವಿರುದ್ಧ ಆರೋಪವೂ ಕೂಡ ಮಾಡಿದ್ದಾರೆ. ಪಾಪ ಹೆತ್ಕರಳು ಅದನ್ನೇ ಹೇಳೋದಕ್ಕೆ ಸಾಧ್ಯ. ಕಷ್ಟಪಟ್ಟು 18 ವರ್ಷ ಬೆಳೆಸಿದಂತಹ ತಂದೆ ತಾಯಿಗೆ ಅವರು ನೋಡದೇ ಇರತಕ್ಕಂತಹ, ಹಿಂದೂ ಮುಂದು ಗೊತ್ತಿಲ್ಲದೇ ಇರತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿ ಜೊತೆ ಓಡೋಗ್ತಾಳೆ ಅನ್ನೋದಾದರೆ ತಂದೆ ತಾಯಿಯ ಮನಸ್ಸಿಗೆ ಅದು ಆಘಾತ ಆಗುವಂತಹದ್ದು ಸಹಜ. ಆ ಸಂದರ್ಭದಲ್ಲಿ ಹೆತ್ತ ಕರಳು ಈ ತರಹದ್ದೇ ಆರೋಪ ಮಾಡೋದಕ್ಕೆ ಸಾಧ್ಯ. ಮದುವೆ ದಿನ ಇನ್ಶರ್ಟ್ ಮಾಡ್ಕಂಡ, ಮದುವೆ ದಿನ ಗ್ಲಾಸ್ ಧರಿಸ್ಕಂಡ, ಫೋಟೋಗೆ ಚೆನ್ನಾಗಿ ಪೋಸ್ ಕೊಟ್ಟ, ಆಕೆಯ ಜೊತೆಯೂ ನಿಂತ್ಕಂಡ, ಆ ಫೋಟೋನ ಸ್ಟೇಟಸ್ನಲ್ಲಿ ಹಾಕ್ಕಂಡ. ಇದು 50 ವರ್ಷದ ಅಂಕಲ್ ಜೊತೆ ಓಡಿ ಹೋದ 18ರ ಕರಿಷ್ಮಾಳ ಕತೆ.